ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಸೋಫಾ ಸೆಟ್ಟು ಮತ್ತು ಹಾಸಿಗೆಗಳು ಇದೆಲ್ಲ ಕೊಟ್ಬಿಡ್ತಾ ಇದ್ದು. ಸೊ ಅವಾಗ ಮಾಡಿದ ವಿಡಿಯೋ ಇದು. ನಮ್ಮ ರೂಮಲ್ಲಿ ಇದ್ದಿದ್ದ ಹಾಸಿಗೆಗಳು ಇನ್ನೊಂದು ಹಾಲಲ್ಲಿ ಒಂದು ಆಗ್ತಾಯಿದ್ದು ನನ್ನ ಮೈದ್ನಂಗೆ ಆ ಹಾಸಿಗೆ ಮತ್ತು ಈ ದಿವಾನ್ ಕಾಟು ಅದ್ರ ಮೇಲೆ ಇದ್ದಿದ್ದು ಇದಿಷ್ಟನ್ನು ಕೂಡ ಸಮ್ ರೀಸನ್ಸಿಂದ ಎಲ್ಲನೂ ಕೂಡ ಕೊಡ್ತಾಯಿದ್ದೀವಿ. ಇನ್ನೆಲ್ಲ ಹೊಸಾದು ತೊಗೊಳ್ಬೇಕು. ಆಲ್ರೆಡಿ ತಂದಿದ್ದೀವಿ. ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಫಸ್ಟ್ ಈ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಆಮೇಲೆ ಅಪ್ಲೋಡ್ ಮಾಡೋಣ ಅದನ್ನು ಹಾಗೆ ಪೆಂಡಿಂಗಲ್ಲಿ ಇಟ್ಟಿದ್ದೀನಿ. ಇವಾಗ ಇಷ್ಟನ್ನು ಕೂಡ ಕೊಡ್ತಾಯಿದ್ದೀವಿ. ಎತ್ಕೊಂಡು ಹೋಗೋಕ್ಕೆ ಬರ್ತಿದ್ದಾರೆ. ಇಷ್ಟು ಕೊಟ್ಟು ಎತ್ಕೊಂಡು ಹೋಗೋಕ್ಕೂ ನಾವೇ ಕಾಸು ಕೊಡಬೇಕು, ಹಾಗಾಗೋಗ್ಬಿಟ್ಟಿದೆ. ಸೊ ಈ ಟೆಂಪೋಲಿ ಎತ್ಕೊಂಡು ಹೋಗ್ತಾರೆ ಇವಾಗ. ಯಾಕಂದರೆ ಅಷ್ಟು ಐಟಮ್ಸ್ ಇಡ್ಸಲ್ವಲ್ಲ, ಅದಕ್ಕೆ ಇದನ್ನು ಹಾಗೆ ಕೊಟ್ಬಿಡ್ತಾಯಿದ್ದೀವಿ. ಏನೂ ಸೇಲ್ ಮಾಡಿಲ್ಲ, ಏನು ಅಮೌಂಟ್ಗೂ ಕೊಟ್ಟಿಲ್ಲ, ಹಾಗೆ ಸುಮ್ಮನೆ ನಮ್ಮ ಅತ್ತೆಗೆ ಪರಿಚಯ ಇರೋರ್ಗೆ ಹೇಳಿದ್ರು. ಸೊ ಅದಕ್ಕೆ ಅವ್ರು ಇವಾಗ ಬಂದು ಎಲ್ಲನೂ ಎತ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬನೂ ಕೂಡ ಹತ್ತಿರ ಬರ್ತಾಯಿದೆ. ಇನ್ನು ಮನೆ ಕ್ಲೀನಿಂಗ್ ಕೂಡ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಅಷ್ಟರಲ್ಲಿ ಇದೆಲ್ಲ ಕೊಟ್ಟು ಹೊಸದೆಲ್ಲ ತೊಗೊಂಡು ಬಂದರೆ ಸೊ ಸ್ವಲ್ಪ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲನೂ ಕೊಟ್ಟು ಕಳಿಸ್ತಾ ಇದ್ದೀವಿ. ಇದನ್ನು ತಂದಾಗಲಿ ನಾವು ಒಂದು 6 ಇಯರ್ಸ್ ಆಗಿತ್ತು. ಸೊ 6 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೋ. ತುಂಬ ಚೆನ್ನಾಗಿದೆ. ಇನ್ನೂ ಏನೂ ಆಗಿರಲಿಲ್ಲ ಸೋಫಾ ಸೆಟ್ಗೆ, ಇನ್ನೂ ಚೆನ್ನಾಗೇ ಇತ್ತು. ನಾವು ಬೇರೆ ಕಡೆ ಹೋದಾಗ ತಗೊಳ್ಳೋಣ ಹೊಸದು ಅಂತ ಅಂದ್ಕೊಂಡು. ಆದರೆ ಯಾವ ಟೈಮ್ಗೆ ಹೋಗಬೇಕು, ಯಾವ ಟೈಮಿಗೆ ಬರಬೇಕು ಅದೆಲ್ಲ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಅದು ಆಲ್ರೆಡಿ ಡಿಸೈಡ್ ಆಗಿರುತ್ತೆ. ನಾವೇ ಒಂದು ಅಂದ್ಕೊಂಡ್ರೆ ಅದೇ ಒಂದು ನಡೆದಿರುತ್ತೆ. ಸೊ ಎಲ್ಲನೂ ಕೊಟ್ಟಾದಮೇಲೆ ಎಲ್ಲ ಹೋಗಿ ಬುಕ್ ಮಾಡಿ ಬಂದಿದ್ದರು. ಎಲ್ಲ ಒಂದಿಂದೆ ಬರ್ತಾನೇ ಇದೆ. ಇನ್ನು ಇದು ಪೆಪ್ಸ್ದು ಒಂದು ಮ್ಯಾಟ್ರೆಸ್ ಆರ್ಡರ್ ಮಾಡಿದರು. ನಮ್ಮ ರೂಮಲ್ಲಿ ಇದ್ದಿದ್ದು ಹಾಸಿಗೆಗಳೆಲ್ಲ ಕೊಟ್ಟಿದ್ವಲ್ಲ, ಅದಕ್ಕೆ ಆ ರೂಮಲ್ಲಿ ಇದ್ದಿದ್ದು ನಮ್ಮ ರೂಮ್ಗೆ ಹಾಕ್ಕೊಳ್ಳೋಣ, ಇದು ಅವಳ ರೂಮ್ಗೆ ಹಾಕೋಣ ಅಂದ್ಬಿಟ್ಟು ಅದನ್ನು ಕೂಡ ಆರ್ಡರ್ ಬಂದಿತ್ತು. ಇನ್ನು ಇವಾಗ ನಮ್ಮ ರೂಮ್ಗೆ ಹಾಕ್ತಾಯಿದ್ದೀವಿ. ಈ ಮ್ಯಾಟ್ರೆಸ್ನ ತೊಗೊಂಡು, ಇದನ್ನು ಕೂಡ ಚೆನ್ನಾಗಿದೆ ಮ್ಯಾಟ್ರೆಸ್ಸು. ಸೊ ಇದನ್ನು ನಮ್ಮ ರೂಮ್ಗೆ ಹಾಕ್ಬಿಟ್ಟು ಅದನ್ನು ಅವಳ ರೂಮ್ಗೆ ಹಾಕೋಣ ಅಂತ ಇವಾಗ ಹಾಕ್ತಾ ಇದ್ದಾರೆ ಇಬ್ಬರು ಸೇರಿಕೊಂಡು. ಈ ನಮ್ಮ ರೂಮ್ಗೆ ಬೆಡ್ ಕವರ್ಸ್ ಎಲ್ಲ ಹಾಕಿ ರೆಡಿ ಮಾಡಿದ್ರು. ನಾನು ಪೂಜೆ ಮಾಡೋಕ್ಕೆಲ್ಲ ಲೇಟ್ ಆಗುತ್ತೆ ಅಂತ ನಾನು ಪೂಜೆ ಮಾಡಿಕೊಂಡು ಕಿಚನಲ್ಲಿ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೆ. ಅಷ್ಟರಲ್ಲಿ ಅವರು ಎಲ್ಲ ರೆಡಿ ಮಾಡ್ತಾಯಿದ್ರು. ಇನ್ನು ಇದನ್ನು ಕೂಡ ಕವರ್ಸ್ ಎಲ್ಲ ತೆಗೆದಿರಲಿಲ್ಲ, ಹಾಲಲ್ಲೇ ಹಾಗೆ ಇಟ್ಟಿದ್ದು. ಫಸ್ಟು ರೂಮಿಗೆ ಶಿಫ್ಟ್ ಮಾಡೋಣ ಅಂತ ಇವಾಗ ಕವರ್ ರಿಮೂವ್ ಮಾಡ್ತಾಳೆ. ತುಂಬ ಚೆನ್ನಾಗಿದೆ ಇದನ್ನು ಕೂಡ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಹಂಗೆ ಸಾಕಲ್ವಾ ಬೇಬೆ? ಬಿಡೋಣ. ಯಾವ ಶೀಲ? ಎಲ್ಲ ಕೇಳಬೇಕು ಅಪ್ಪರಂತೆ. ಓ ಇದು ಕರೆಕ್ಟ್ ಅನ್ಸುತ್ತೆ. ಮಲ್ಕೊಬಿಡಿ ಇಲ್ಲೇನೆ. ಇನ್ನು ನನ್ನ ಮೈದನ್ನ ಮಲ್ಕೊಂಡು ನೋಡ್ತಾಯಿದ್ರು ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ ಅಂತ ಹಂಗೆ ಮಲ್ಕೊಂಡು ಓದಾಡ್ತಾಯಿದ್ರು ಅದ್ರ ಮೇಲೇ. ಇನ್ನು ಈ ಕಡೆ ನಾನು ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡಿದ್ದೆ. ಮತ್ತು ಸಾರು ಕೂಡ ಅಷ್ಟೇ ಬೆಳಿಗ್ಗೆನೇ ಮಾಡಿಟ್ಟಿದ್ದೆ, ದಾಲ್ ಮಾಡಿಟ್ಟೋಗಿದ್ದೆ. ಇನ್ನು ಸಾರು ಇತ್ತಲ್ಲ, ಅದಕ್ಕೆ ಅನ್ನನೂ ಕೂಡ ಇಟ್ಕೊಂಡೆ. ಇಲ್ಲಿ ನೋಡಿ ಇವರಿಬ್ಬರು ಆಟ ಆಡ್ತಾ ಇದ್ದಾರೆ ಎತ್ತಾಕಿ ಅಂದರೆ. ಇವಾಗ ಎತ್ತಿ ರೂಮ್ಗೆ ಹಾಕ್ಬೇಕಿದೆನಾ. ಏ ಹುಷಾರು ಆಯ್ತಾ? ಓ ಬಿಡು. 8 ಇಂಚ್ ತಂದಿದೆ, ಇದು ಮುಚ್ಚೋಗ್ಬಿಟ್ಟಿರೋದು. 8 ಇಂಚ್ ತಂದಿದೆ, ಇದು ಮುಚ್ಚೋಗ್ಬಿಟ್ಟಿರೋದು. ಎಷ್ಟು ಇಂಚ್ ಇದೀಗ? ಇದು 6 ಇಂಚ್. 6 ಅಂತೆ. ಥಿಕ್ನೆಸ್ 6 ಇರಲಿಲ್ಲ. 6 ಕರೆಕ್ಟ್ ಆಗೈತೆ ಅಲ್ಲ? ಇನ್ನು ಇದು ನೆಕ್ಸ್ಟ್ ಡೇ ನಮ್ಮ ನಾದಿನಿ ಕೆಲಸ ಇತ್ತು. ಅವಳದು ಚೇರ್ ಕೂಡ ಕೊಟ್ಬಿಟ್ಟಿದ್ದು. ಇವಾಗ ನೋಡಿ ಹೇಗೆ ಕುತ್ಕೊಂಡು ಬೆಡ್ ಮೇಲೆ ಮಾಡ್ತಿದ್ದಾಳೆ. ಅವಳ ಚೇರ್ ಕೂಡ ಆರ್ಡರ್ ಮಾಡಿದ್ದಾಳೆ ಆನ್ಲೈನಲ್ಲಿ, ಹೊಸದು ಆರ್ಡರ್ ಮಾಡಿದ್ದಾಳೆ. ಇನ್ನು ಅದನ್ನು ಕೂಡ ಬರಬೇಕು. ಅದಕ್ಕೆ ಯಾವ ಥರದಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಿದ್ದಾಳೆ. ತುಂಬ ಕಷ್ಟ ಆಗುತ್ತೆ ಈ ಥರ ಕೆಲಸ ಮಾಡೋದಕ್ಕೆ. ಬೆನ್ನೋ ಬರುತ್ತಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ಕುತ್ಕೊಂಡೇ ಇರಬೇಕು. ಈ ಥರ ಎಲ್ಲ ಕುತ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಆರ್ಡರ್ ಮಾಡಿದ್ದಾಳೆ. ಅದನ್ನು ಕೂಡ ಬರಬೇಕು. ಇನ್ನು ನಾನು ಸ್ಕೂಲ್ಗೆ ಹೋಗಿದ್ದೆ, ಅಷ್ಟರಲ್ಲಿ ಆರ್ಡರ್ಸ್ ಎಲ್ಲ ಬಂದಿತ್ತಲ್ವ, ಆ ವೀಡಿಯೋಸನ್ನು ಕೂಡ ಮಾಡಿಟ್ಕೊಂಡಿದ್ರು. ಇನ್ನು ಒಂದರಿಂದ ಒಂದು ಆರ್ಡರ್ ಬರ್ತಾನೆ ಇರುತ್ತೆ. ಇನ್ನು ಈ ಆರ್ಡರ್ ಬಂತು. ಇನ್ನು ನೆಕ್ಸ್ಟು ನನ್ನ ಮೈದ್ನಂಗೆ ಕೂಡ
ಮ್ಯಾಟ್ರೆಸ್ ಆರ್ಡರ್ ಮಾಡಿದ್ದು. ಇನ್ನು ಅದೂ ಕೂಡ ಬಂತು. ಅದು ನಾನು ಬರಲಿ ಅಂತ ಕಾಯ್ತಾಯಿದ್ರು, ಇನ್ನೂ ಓಪನ್ ಮಾಡಿರಲಿಲ್ಲ. ಮತ್ತು ಇದು ನಮ್ಮ ನಾದಿನಿದು ಚೇರ್ ಹೇಳಿದ್ನಲ್ವ, ಅದನ್ನು ಕೂಡ ಕೊಟ್ಬಿಟ್ಟು ಅಂತ ಇವಾಗ ಅದನ್ನು ಅನ್ಬಾಕ್ಸ್ ಮಾಡ್ತಿದ್ದಾರೆ. ಈ ಚೇರ್ಸ್ ಇಲ್ಲ ಅಂದರೆ ಕೆಲಸನೇ ಮಾಡೋಕ್ಕಾಗಲ್ಲ, ಕಂಫರ್ಟೇಬಲ್ ಆಗಿರಬೇಕು ಕೆಲಸ ಮಾಡಬೇಕಾದ್ರೆ. ಅದಕ್ಕೋಸ್ಕರ ಇದನ್ನು ನೋಡಿ ಇದು ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ ಅಂತ ಆರ್ಡರ್ ಮಾಡ್ಕೊಂಡಿದ್ಲು ಆನ್ಲೈನಲ್ಲೇ. ಇನ್ನು ನಮ್ಮ ನಾದಿನಿ ನಮ್ಮ ಅತ್ತೆ ಇಬ್ಬರೇ ಇದ್ದಿದ್ದು, ಸೊ ಅದಕ್ಕೆ ಅವರೇ ಎಲ್ಲನೂ ಎತ್ತಿ ಇಡ್ತಿದ್ದಾರೆ. ಇನ್ನು ನಾವೆಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದು. ಎಲ್ಲ ಆರ್ಡರ್ಸ್ ಬರೋದು ಮಧ್ಯಾಹ್ನನೇ. ಮಧ್ಯಾಹ್ನದ ಹೊತ್ತು ನಾವು ಯಾರೂ ಇರೋದಿಲ್ಲ, ಎಲ್ಲ ಕೆಲ್ಸಕ್ಕೆ ಹೋಗಿರ್ತೀವಿ. ಇನ್ನು ನಮ್ಮ ನಾದಿನಿಗೆ ಆಫ್ಟರ್ನೂನ್ ಶಿಫ್ಟ್ ಇತ್ತು ಅನಿಸುತ್ತೆ, ಸೊ ಅದಕ್ಕೆ ಅವಳಿದ್ದಾಳೆ, ಬೆಳಿಗ್ಗೆ ಬಂದಿದೆ ಆರ್ಡರು. ಇನ್ನು ಅವಳು ಅರೇಂಜ್ ಮಾಡ್ತಿದ್ದಾಳೆ, ಅವಳ ಕೈಲಿ ಎಷ್ಟಾಗಿತ್ತೋ ಅಷ್ಟನ್ನು ಅರೇಂಜ್ ಮಾಡಿ ಇಟ್ಟಿದ್ಲು. ನನ್ನ ಮೈನ ಬಂದಮೇಲೆ ಹಾಕ್ಕೊಡ್ತಾರೆ ಅಂತ. ಸೊ ಕೆಳಗಡೆದೆಲ್ಲ ಅರೇಂಜ್ ಮಾಡಿದ್ಲು, ಮೇಲ್ಗಡೆದೊಂದು ಅರೇಂಜ್ ಮಾಡಿರಲಿಲ್ಲ. ಅದನ್ನು ಇನ್ನು ಸಂಜೆ ಅರೇಂಜ್ ಮಾಡ್ಕೊಳ್ಳೋಣ ಅಂತ, ಅದು ಫಿಟ್ ಆಗಿಲ್ಲ ಅಂತ ಸುಮ್ಮನೆ ಆಗಿದ್ದಾಳೆ. ಸೊ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ನೋಡಿ, ಈ ಥರ ಇದೆ ಮೇಲ್ಗಡೆದು. ರೆಡಿ ಮಾಡ್ಕೊಳ್ಳೋಕ್ಕೆ ಎಲ್ಲ ಹಳೆ ಐಟಮ್ ಎಲ್ಲ ಫಸ್ಟ್ ಅದು ಬಿಚ್ಚಮ್ಮ ಕವರ್. ಬರಬೇಕೇನೋ ಅಮ್ಮ, ಟೈಟಾಗಿ ಹಾಕ್ಬೇಕಂದ್ರೆ ನಮ್ಮ ಕೈಲಿ ಆಗಲ್ಲೇನೋ. ಆಗಲ್ಲ, ನೋಡಿ ಟ್ರೈ ಮಾಡೋ, ಆಗಿಲ್ಲ ಅಂದರೆ ಬಂದ್ ಮಾಡ್ತಾರೆ. ಕೆಳಗಡೆ ಏನು ಬರ್ತಾನೆ ಇಲ್ಲ. ಹೊಸದು ನೋಡಿ ಹೆಂಗೆ ಫಿಟ್ ಮಾಡ್ಬೇಕು, ಹಂಗೇನೆ ಆಯ್ತಾ ಇಲ್ಲ, ತಲೆ ಕೆಟ್ಟು. ಇನ್ನು ಇವಾಗ ನಾನು ಕೆಲಸದಿಂದ ಬಂದು ಫ್ರೆಶ್ ಅಪ್ ಆಗಿ ಇವಾಗ ನಾನೇ ಓಪನ್ ಮಾಡ್ತಾಯಿದ್ದೀನಿ ಮ್ಯಾಟ್ರೆಸ್ನ. ಇದು ಬಂದು ಸ್ಲೀಪಿ ಹೆಡ್ ಮ್ಯಾಟ್ರೆಸ್ಸು. ಇದೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಶೋರೂಮ್ಗೆ ಹೋಗಿ ಆರ್ಡರ್ ಕೊಟ್ಟು ಬಂದಿದ್ದರು, ಇದೇ ಥರದ್ದು ಬೇಕು ಅಂತ. ಅಲ್ಲಿ ಹೋಗಿದ್ದೆ ತೊಗೊಳಕ್ಕೊಂದು, ಇನ್ನು ತೊಗೊಂಡಿದ್ದೆ ಇನ್ನೊಂದು ಆಗೋಯಿತು. 4000 ರುಪೀಸ್ ಮ್ಯಾಟ್ರೆಸ್ ತೊಗೊಳಕ್ಕೆ ಹೋಗ್ಬಿಟ್ಟು 7000 ರುಪೀಸ್ ಮ್ಯಾಟ್ರೆಸ್ ಹೋಗಿ ತೊಗೊಂಡು ಬಂದಿದ್ದಾರೆ. ಅದ್ರ ಮೇಲೆ ಮಲ್ಕೊಂಡು ನೋಡಿದ್ರಂತೆ ಅದೇನು ಅಷ್ಟು ಕಂಫರ್ಟ್ ಇರಲಿಲ್ಲ ಅಂತ ಅನ್ನಿಸ್ತಂತೆ. ಇದ್ರ ಮೇಲೆ ಮಲ್ಕೊಂಡಿದ್ರಂತೆ ತುಂಬ ಚೆನ್ನಾಗಿದೆ ಅಂತ ಇದನ್ನೇ ತೊಗೊಂಡು ಬಂದರು. ಅದನ್ನು ಕಟ್ ಮಾಡೋಕ್ಕೂ ಕೂಡ ಕೊಟ್ಟಿದ್ದರು, ಆದರೆ ಕಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಸೀಸರಲ್ಲೇ ಕಟ್ ಮಾಡೋಣ ಅಂತ ಸೀಸರಲ್ಲೇ ಕಟ್ ಮಾಡ್ತಾ ಇದ್ದೀವಿ. ಅಷ್ಟೇ ಇದು. ಅಷ್ಟೇ. ಹಾಂ, ಅದು ಬಿಚ್ಚಿ ಒಗೆಯೋದು. ಜಿಪ್ಪು ಓಪನ್ ಮಾಡಿ, ಜಿಪ್ಪು. ಬಟ್ಟೆ ಒಗೆಯೋದು. ಅಡಿಗೆ ಬಟ್ಟೆ ಹಾಕ್ಬೇಕಮ್ಮ, ಅದಕ್ಕೆ ಅದನ್ನ ಹಾಕಿ ಸದ್ಯಕ್ಕೆ. ಹೌದು, ನೀನೇ ಹಾಕ್ಬೇಕು ಇವಾಗ. ಹೋಗಿ ಮಲ್ಕೊಳ್ಳಿ ನೋಡೋಣ. ಪರವಾಗಿಲ್ಲ, ಹೋಗಿ. ಅವರೇ ಅಪ್ಪ ತೆಗಿ ಅಂದಿದ್ದು, ಅದಕ್ಕೆ ತೆಗ್ದಿದ್ದು. ಮಲ್ಕೊಳ್ಳಿ. ಆರಾಮಾಗಿ ಮಲ್ಕೋದಲ್ಲ ಒಬ್ರು. ಅರ್ಧ ನಾರ್ಮಲ್ ಆಗಿ ಮಲ್ಕೋತಿರಲ್ಲ, ಸ್ಟೈಲ್. ನಿದ್ದೆ ಮಾಡೋದು ಹೆಂಗಣ? ಸಾಕಾಗುತ್ತಲ್ಲ ಆರಾಮಾಗಿ ಇವಾಗ. ಸಾಕಾ? ಇನ್ನೂ ಮೇಲೋಗ್ಬೇಕು. ರೆಡಿ. ಹೋಗಿ ಕಾಲ್ ತೊಳಿ ಮಲ್ಕೊಳ್ಳಿ. ಶೆಬಲ್ಲು
ಅಕ್ಷರನೇ ಡ್ಯೂರೋಫಿಕ್ಸ್. ಹೌದಾ? ಅವಾಗಲ್ಲೂ ಕುತ್ಕೊಂಡ ನನಗೂ ಹ್ಮ್. ಕುತ್ಕೊಂಡಿದ ತಕ್ಷಣ ಇಷ್ಟ ಆಗೋಯ್ತು ನನಗೆ. ಇನ್ನು ನನ್ನ ಮೈನನು ಬಂದು ಎಲ್ಲ ನೋಡಿ ಇವಾಗ ಅವ್ರು ಕೂಡ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಚೇರ್ನ ರೆಡಿ ಮಾಡ್ತಾ ಇದ್ದಾರೆ. ಕೆಳಗಡೆ ಎಲ್ಲ ಫಿಟ್ ಮಾಡಿದ್ಲಲ್ಲ, ಇನ್ನು ಮೇಲ್ಗಡೆ ಒಂದೇ ಬಾಕಿ ಇದ್ದಿದ್ದು. ಇನ್ನು ಅದನ್ನು ನಾವು ಅನಲೈಸ್ ಮಾಡೋಕ್ಕೇ ತುಂಬ ಹೊತ್ತಾಗೋಯ್ತು, ಹೇಗೆ ಮಾಡೋದು ಅಂತ. ಆಮೇಲೆ ಗೊತ್ತಾಗಿ ಆಮೇಲೆ ಇವಾಗ ಫಿಟ್ ಮಾಡ್ತಾ ಇದ್ದಾರೆ. ಇನ್ನು ಅದೆಲ್ಲ ಫಿಟ್ ಮಾಡಿದ್ರು. ಇನ್ನು ನಮ್ಮ ಯಜಮಾನ್ರು ರೂಮಲ್ಲಿ ಏನೋ ಕಾರ್ದು ಮಾಡಬೇಕು ಅಂತ ಕಾರ್ಸ್ ಎಲ್ಲ ತರಿಸ್ಕೊಂಡಿದ್ದಾರೆ. ಇದಕ್ಕೇ ಒಂದು 4000 ಇನ್ವೆಸ್ಟ್ ಮಾಡಿದ್ದಾರೆ. ಕಾರ್ಸ್ ಎಲ್ಲ ಇಷ್ಟ, ಅದು ಚೆನ್ನಾಗಿರುತ್ತೆ ಮಾಡೋಕ್ಕೆ ಅಂತ ಒಂದು ವಿಡಿಯೋ ನೋಡಿದರು. ಸೊ ಆ ಥರ ಮಾಡಬೇಕು ಅಂತ ಎಲ್ಲ ಕಾರ್ಗಳನ್ನೂ ತರಿಸ್ಕೊಂಡಿದ್ದಾರೆ. ಇಷ್ಟು ಕಾರ್ಗಳನ್ನೂ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರ್ಯಾರು ಆ ಶಾರ್ಟ್ಸ್ನ ನೋಡಿಲ್ಲ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಸೊ ನನ್ನ ನಾದಿನಿ ರೂಮಲ್ಲೇ ಮಾಡಿದ್ದು, ಅವಳ ರಿಯಾಕ್ಷನ್ ಹೇಗಿತ್ತು ಅಂತಲೂ ಕೂಡ ಹಾಕಿದ್ದೀನಿ. ಅದನ್ನು ಕೂಡ ಶಾರ್ಟ್ಸಲ್ಲಿ ಹಾಕಿದ್ದೆ. ಸೊ ಚೆಕ್ ಮಾಡಿ ಇಂಟ್ರೆಸ್ಟ್ ಇರೋರು. ನೋಡಿ ಎಷ್ಟೊಂದು ಕಾರ್ಸ್ ತರಿಸಿದ್ದಾರೆ, ಫುಲ್ಲು ಕಾರ್ಸು. ಸೊ ತುಂಬ ಚೆನ್ನಾಗೂ ಕೂಡ ಮಾಡಿದರು, ಚೆನ್ನಾಗಿ ಕಾಣ್ತಾ ಇತ್ತು. ಅದನ್ನು ಹೇಳ್ತಾಯಿದ್ರು ಏನಕ್ಕೆ ಇಷ್ಟೊಂದು ಕಾರು ಅಂದರೆ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ತೊಗೊಳಕ್ಕಾಗ್ತಾ ಇರಲಿಲ್ಲ, ಆದರೆ ಇವಾಗ ನಾವು ತೊಗೊಳ್ಬೋದಲ್ವಾ ಅಂತ ಹೇಳ್ತಾಯಿದ್ರು. ಚಿಕ್ಕ ವಯಸ್ಸಲ್ಲಿ ಹಾಗೆ ಅಲ್ವಾ, ಒಂದೊಂದು ಕಾರ್ ತೊಗೊಳಕ್ಕೂ ಕಷ್ಟ ಇರ್ತಾ ಇರುತ್ತೆ. ಇದೆಲ್ಲ ಚಿಕ್ಕ ಪುಟ್ಟ ಖುಷಿ ಅಷ್ಟೇ. ಸೊ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಚಿಕ್ಕ ವಯಸ್ಸಲ್ಲಿ ಹಾಗೆ ಮಾಡಬೇಕಿತ್ತು, ಹೀಗೆ ಮಾಡಬೇಕಿತ್ತು ಅಂತ. ಅದು ಅವಾಗ ಆಗಿಲ್ಲ ಅಂದರೆ ಇವಾಗ ಪೂರೈಸ್ಕೊಳ್ಬೇಕು. ಇನ್ನು ನೋಡಿ ಈ ಥರ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಸೊ ಇದೆಲ್ಲ ತರಿಸಿದ್ರಲ್ವ, ರೆಡಿ ಮಾಡ್ತಾಯಿದ್ರು. ಹಾಗೆ ಕೆಳಗಡೆ ಜೋಳ ಬಂದಿತ್ತು. ಇನ್ನು ಜೋಳ ಅಂದರೆ ನಮ್ಮೆಲ್ಲರಿಗೂ ಇಷ್ಟ, ಬೇಯಿಸಿರೋ ಜೋಳ, ಸುಟ್ಟಿರೋದು. ಸೊ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಮೈದನ್ನ ಹೋಗಿದ್ದಾರೆ ತೊಗೊಂಡು ಬರೋಕ್ಕೆ. ಎಲ್ಲರಿಗೂ ಒಂದೊಂದು ತೊಗೊಂಡು ಬಂದಿದ್ರು. ಅದೂ ಕೂಡ ಫುಲ್ಲು ದಪ್ಪ ಇತ್ತು. ರೋಡ್ ಸ್ಟಾರ್ಟಿಂಗಲ್ಲೇ ಬಂದು ಹಂಗೆ ಹೋಗ್ಬಿಡ್ತಿದ್ರು. ಇವತ್ತೇನೋ ರೋಡ್ ಒಳಗಡೆ ಬಂದಿದ್ದಾರೆ ಅಂತ ಹೋಗಿದ್ದಾರೆ ತೊಗೊಂಡು ಬರೋಕ್ಕೆ. ಈ ಚಳಿಗಾಲದಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಆದರೆ ಒಂದೇ 40 ರೂಪೀಸ್ ಮಾಡಿಬಿಟ್ಟಿದ್ದಾರೆ, ರೇಟೆಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ನೋಡಿ ಇವಾಗ 3 ತೊಗೊಂಡು ಬಂದಿದ್ರು. ಸೊ 4 ತೊಗೊಂಡು ಬರ್ತೀನಿ ಅಂದರು. ನಾವು ಬೇಡ 3 ಸಾಕು ಅಂದ್ಬಿಟ್ಟು 3 ತೊಗೊಂಡು ಬಂದು ಇನ್ನು ಅದನ್ನು ಕೂಡ ತಿಂದ್ಕೊಂಡು ಇನ್ನು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ರು ನಮ್ಮ ಯಜಮಾನ್ರು. ನೋಡಿ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಮೇಲೆಲ್ಲ ಹಂಗೆ ಮಾಡಿ ಕೆಳಗಡೆ ಎಲ್ಲ ಫುಲ್ಲು ಗಲೀಜು ಮಾಡಿಟ್ಟಿದ್ದಾರೆ. ಇವಾಗ ಫೈನಲಾಗಿ ಎಲ್ಲನೂ ಕೂಡ ರೆಡಿ ಆಯಿತು. ನನಗೊಂದು ಪುಟಾಣಿ ಯೆಲ್ಲೋ ಕಲರ್ ಕಾರು ಮತ್ತು ಇನ್ನೊಂದು ರೆಡ್ ಕಲರ್ ಕಾರು, ಇನ್ನೊಂದು ಬ್ಲ್ಯಾಕ್ ಇತ್ತು. ಅದಂತೂ ತುಂಬ ಇಷ್ಟ ಆಗೋಯಿತು, ಕ್ಯೂಟಾಗಿತ್ತು ಅದನ್ನು ನೋಡೋಕ್ಕೆ. ಇದನ್ನು ಮಾಡೋಕ್ಕಂತೂ ಎಷ್ಟು ಟೈಮ್ ತೊಗೊಂತಂದರೆ ತುಂಬ ಟೈಮ್ ತೊಗೊಂತು, ಮತ್ತು ಪೇಷನ್ಸ್ ಇರಬೇಕು ಇದನ್ನು ಮಾಡೋಕ್ಕೆ. ಸೊ ನಮ್ಮ ಯಜಮಾನ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳಿಡೀ ನೋಡಿ ಎಷ್ಟು ಗಲೀಜು ಮಾಡಿದ್ದಾರೆ. ಈ ಡೆಕೋರೇಷನ್ಗೋಸ್ಕರ ಇಷ್ಟು ಫುಲ್ ಗಲೀಜು ಮಾಡಿಬಿಟ್ಟಿದ್ದಾರೆ. ಅದು ಪೂರ್ತಿ ಸ್ಟೋನ್ ಪೇಪರ್ಸ್, ಜಬ್ರಾನಿಕ್ಸ್. ನೋಡಪ್ಪು ಅದಕ್ಕೆ ತರ ಮುಚ್ಚಿಬಿಟ್ಟು ಚೆನ್ನಾಯ್ತಾ? ಅಪ್ಪ ಅಳ್ತಾಳೆ. ನಾವು ನಮ್ಮ ರೂಮ್ ಕರ್ಕೊಳ್ಳೋಕೆ ಫಸ್ಟ್ ತೋರ್ಸೋಣ, ಆಮೇಲೆ ಇಲ್ಲಿ ಕರ್ಕೊಂಬರೋಣ. ಅಪ್ಪು ನೋಡ್ಬಾ, ಅಯ್ಯೋ ಅಳ್ತಾಳೆ ನೋಡಕಪ್ಪು. ಕೇಳಪ್ಪ
ಹಂಗೆ ತೆಗೆದು ನನಗೆ ಗೊತ್ತಿಲ್ಲ. ಹೆಂಗೋ ಫೋನ್ ಕೈಲಿದ್ದಿದ್ದು ಪರವಾಗಿಲ್ಲ, ಫೋನ್ ಎಲ್ಲಾದ್ರೂ ಇಟ್ಬಿಟ್ಟಿದ್ದಿದ್ರೆ. ನಾನು ನೀರ್ ಬಾಟ್ಲಿ ಎತ್ಕೊಂಬರೋಣ, ಬ್ಯಾಗ್ ಇಟ್ಬಿಟ್ಟು ನೀರ್ ಬಾಟ್ಲಿ ತಗೋಬರೋಣ ಅಂತ ಹೋದೆ. ಪಾಪ ಅವ್ನು ಮಾಡಲ್ಲ ಅಲ್ಲೇಡ. ಏನಕ್ಕ ನೀನ್ ಅದಕ್ಕೆ ಬಂದಿದ್ದೀವಿ. ಅಯ್ಯೋ ಸಾರಿ ಮಕ್ಳ. ಚೆನ್ನಾಯ್ತಲ್ಲ? ಹೆಂಗ್ ಮಾಡಿದನು ಶೈನಾ, ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ. ಚೆನ್ನಾಯ್ತು. ಇಲ್ಲಿ ನೋಡಿ ಕೆಳಗಡೆನೇ ಎಲ್ಲ ಮಾಡೋರಿ. ಅದ್ ನೋಡು ಫೋನ್ ಸ್ಟ್ಯಾಂಡು, ಫೋನ್ ಸ್ಟ್ಯಾಂಡ್ ನೋಡಲಿ. ಅದಕ್ಕೂ ಹಾಕ್ಬಿಟ್ಟವ್ರೆ. ರೆಡಿಯಾಗಿ ಒಂದ್ ಫೋಟೋ ವಿಡಿಯೋ ಶೂಟ್. ಫುಲ್ ಕವರ್ ಆಗ ಒಂದು ಫೋಟೋ ಹಾಕ್ರಿ ಆಯ್ತಾ? ಅಳ್ಬೇಡ. ಇವಾಗ ಇದು ನಾರ್ಮಲ್ ಕಾರು, ಎಷ್ಟು ಹಾಟ್ ವೀಲ್ಸ್ ತಂದಿದ್ದೀವಿ. ಅದ್ ನೋಡಿ ಎಲ್ಲೋ ಕಲರ್ ಕಾರ್ಗಳು ಚೆನ್ನಾಗಿದೆ, ಎಲ್ಲೋ ರೆಡ್. ಅದ್ ತೆಗಿಯಕ್ಕಾಗಲ್ಲ, ತೆಗಿಬಿಡ. ಅಣ್ಸೋರೆ ತೆಗಿಬೇಡ, ಎಷ್ಟು ಎಫೆಕ್ಟ್ ಹಾಕಿದ ನೋಡು. ಬಿದ್ದೋಗುತ್ತೆ. ಸಣ್ಣ ಮಗುಗೆ ಮಾಡ್ದಂಗ ಆಯ್ತು. ಎಷ್ಟು ನೋಡಿ, ಇದೆಲ್ಲ ಮಾಡ್ಬೇಕಂದ್ರೆ ಎಷ್ಟು ಪೇಷನ್ಸ್ ಬೇಕು, ಎಷ್ಟು ಮಾಡಿ. ನಾನು ನನ್ನ ಕಡೆಯಿಂದ ಇವಾಗ ಅವ್ನು ಏನ್ ಕೇಳಿದ್ರು, ಆಫರ್. ನಮ್ಮ ಅಣ್ಣ ನಾನು ಅವನಿಗೆ ಫೋನ್ ಕೊಡಿಸ್ತೆ ಅಂತ ನನಗೆ ಇದೆಲ್ಲ ರೆಡಿ ಮಾಡ್ಕೊಟ್ಟಿದ್ದಾರೆ. ನಾನು 2 ವರ್ಷದಿಂದ ಮಾಡಬೇಕು ಅನ್ಕೊಂತ ಇದ್ದೆ, ಆಗಿಲ್ಲ. ಹೌದಾ? ನಮ್ಮಣ್ಣ ಒಂದೇ ದಿನದಲ್ಲಿ ಮಾಡ್ಕೊಟ್ಬಿಟ್ಟಿದಾರೆ. ಅದು ಏನ್ ಸಖತ್ತಾಗಿ ಮಾಡಿದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸಖತ್ತಾಗೈತಿ. ನಾನೇನು ಇವತ್ತು ನೈಟ್ ಮಲ್ಗಲ್ವೇನೋ ಅದನ್ನೇ ನೋಡ್ಕೊಂಡಿರ್ತೀನಿ. ನೆಕ್ಸ್ಟ್ ಆ ಶ್ಯಾಡೋಸ್ ನೋಡಿ ಚೆನ್ನಾಗಿ ಬೀಳ್ತಾರೆ. ನೆಕ್ಸ್ಟ್ ಇನ್ನೊಂದು ಏನ್ ಹೇಳು, ಅದು ಒಂದೊಂದಕ್ಕೂ ಚಿಕ್ಕ ಚಿಕ್ಕ ಲೈಟ್ ತಂದ. ಅದೇ ನೋಡಿದ್ರು ಲೈಟು ಹಾಕಿದಾಗ ಎದ್ದು ಕಾಣಬೇಕು ಅಂತ. ಅದು ಇನ್ನೊಂದು ಲೈಟ್ ಕಿಚನ್ಗೆ ಹಾಕಿದ್ವಲ್ಲ, ಅದನ್ನ ಹಾಕೋಣ ಅನ್ಕೊಂಡ್ರೆ ಬೇಡ ಅಂತ ಹಾಕಿಲ್ಲ ಲೈಟ್. ಅದು ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ನನ್ಗೆ 24 ವರ್ಷ ಇವಾಗ. 24 ವರ್ಷಕ್ಕೆ ನಮ್ಮ ಅಣ್ಣ ನನ್ ಖುಷಿಯಾಗಿರೋದು ಒಂದೇ ಕೊಟ್ಟಿದಂದ್ರೆ ಇದೊಂದೇ ಅಷ್ಟೇ. ತೆಗಿತು ಬಿಡ್ತು. ನಾನು ಫಸ್ಟ್ ನಮ್ಮ ರೂಮಿಗೆ ಕರ್ಕೊಂಡೋಗೋಣ, ನಮ್ಮ ರೂಮಿಗೆ ಕರ್ಕೊಂಡೋಗ್ತೀವಿ. ಆಂಟಿ ಟಪ್ಪಕ್ಕಂತ ತೆಗ್ದೇ ಬಿಡ್ತು ಹಂಗೆ. ನಿನ್ ಕೈಯಲ್ಲಿ ಇಟ್ಕೊಂಡಿರೋ ಅಲ್ಲಿ ಕೆಲಸನೇ ಮಾಡಲ್ಲ. ನಾನು ನೋಡ್ಕೊಂಡು ಕೂತಿರ್ತೀಯ ಫುಲ್ಲು. ಮಾಡ್ತಾನೆ ಅಂತ ಗೊತ್ತಿತ್ತು, ಅದು ಇಷ್ಟ ಚೆನ್ನಾಗಿ ಮಾಡ್ತಾನೆ ಅಂತ ಗೊತ್ತಿತ್ತು. ಬೆಳಗ್ಗೆ ಎಲ್ಲ ಇಲ್ಲಿ ಕುತ್ಕೊಂಡು ಎಲ್ಲ ಗಾಡಿ ಹೌದಾ? ನನ್ನೆಲ್ಲ ಎತ್ತಿಸಿ ಇಬ್ರು ನನ್ನ ಇದ್ ಮಾಡಿದ್ರು. ಇವಾಗ ನಾನು ನನ್ನ ಫ್ರೆಂಡ್ಸಿಗೆ ವಿಡಿಯೋ ಕಾಲ್ ಮಾಡಿ ತೋರ್ಸೋ ಟೈಮ್. ಬಾಯ್. ಈ ಕಾರ್ಡ್ಸ್ ಇರುತ್ತೆ ಗೊತ್ತಾ, ಅದನ್ನ ಕಾರ್ನರ್ ಅಲ್ಲಿ ಸಿಕ್ಸ್ತಾರೆ ಎಲ್ಲರೂ. ಇವ್ನು ಈ ತರ ಐಡಿಯಾ ಓಡಿಸಿ ಮಾಡಿದಾನೆ ಅಂತ ಗೊತ್ತಿರ್ಲಿಲ್ಲ. ಇನ್ನು ನಮ್ಮ ನಾದ್ನಿಗಂತೂ ಫುಲ್ಲು ಖುಷಿ ಆಯಿತು ಅದನ್ನೆಲ್ಲ ನೋಡಿ. ಇನ್ನು ಇದು ನೆಕ್ಸ್ಟ್ ಡೇ. ಸೊ ಅವಳ ರೂಮಲ್ಲಿ ಸ್ಟಡಿ ಟೇಬಲ್ ಇತ್ತು, ಅದನ್ನು ಕೂಡ ಕೊಟ್ಟಿದ್ವಲ್ಲ, ಅದಕ್ಕೆ ಇವಾಗ ಅವಳು ಬಟ್ಟೆ ಎಲ್ಲ ಇಡೋಕ್ಕೆ ಜಾಗ ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಅವಳು ಇವಾಗ ರ್ಯಾಕ್ ಆರ್ಡರ್ ಮಾಡಿದ್ಲು. ಇವಾಗ ರ್ಯಾಕ್ನು ಕೂಡ ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಯೂಸ್ ಮಾಡಿರೋ ಬಟ್ಟೆ ಇಡೋಕ್ಕೆ ಸ್ವಲ್ಪ ಏನಾದರೂ ಜಾಗ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಇದು ಚೆನ್ನಾಗಿರುತ್ತೆ ಅಂತ ಇದನ್ನು ಆರ್ಡರ್ ಮಾಡ್ಕೊಂಡಿದ್ಲು. ಅವಳದು ಸ್ವಲ್ಪ ಬುಕ್ಸ್ಗಳು ಕೂಡ ಇತ್ತು, ಆ ಬುಕ್ಸ್ಗಳೂ ಇದಕ್ಕಾಗತ್ತೆ ಅಂತ, ಸೊ ಎಲ್ಲ ಒಂದೇ ಆಗುತ್ತೆ ಅಂತ ಇದನ್ನು ಆರ್ಡರ್ ಮಾಡಿದ್ದಾಳೆ. ಇವಾಗ ಆರ್ಗನೈಸ್ ಮಾಡಬೇಕು. ಈ ಥರ ಒಂದೊಂದೇ ಸಪ್ರೇಟಾಗಿ ಹಾಕಿ ಕೊಟ್ಟಿರ್ತಾರೆ, ಇನ್ನೆಲ್ಲನೂ ನಾವೇ ಕೂಡ ಹಾಕ್ಕೊಳ್ಬೇಕು. ಮ್ಯಾನ್ಯುವಲ್ ಕೊಟ್ಟಿರ್ತಾರೆ, ಅದನ್ನು ನೋಡಿಕೊಂಡು ಮಾಡಬೇಕು ನಾವು. ಇವಾಗಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಇದೊಂಥರ ಬೇಸಿಕ್ ನೀಡ್ ಆಗೋಗ್ಬಿಟ್ಟಿದೆ ಅನಿಸುತ್ತೆ, ಎಲ್ಲರೂ ಇಟ್ಕೊಂಡಿರ್ತಾರೆ ಇದನ್ನು. ಸೊ ಜಾಗನೂ ಕೂಡ ಕನ್ಸ್ಯೂಮ್ ಆಗೋಲ್ಲ ಅಷ್ಟೊಂದು, ಒಂದೇ ರೋಲ್ ಎಲ್ಲ ಇಟ್ಬಿಡ್ಬೋದು. ಮೇ ಬಿ ಒಂದು 6 rows ಇದೆ ಅನಿಸುತ್ತೆ, ಗೊತ್ತಿಲ್ಲ ಕರೆಕ್ಟಾಗಿ. ಇವಾಗೆಲ್ಲನೂ ಜೋಡಿಸ್ತಾರೆ. ಇದನ್ನು ರಫ್ ಯೂಸ್ ಎಲ್ಲ ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ಕೇರಿಂದ ಹ್ಯಾಂಡಲ್ ಮಾಡಬೇಕು. ಪ್ಲಾಸ್ಟಿಕ್ ಅಲ್ವಾ, ಸೊ ಅದಕ್ಕೋಸ್ಕರ ಸ್ವಲ್ಪ ಕೇರಿಂದ ಹ್ಯಾಂಡಲ್ ಮಾಡಬೇಕು. ಅದೊಂದು ಬಿಟ್ಟರೆ ಇನ್ನೇನಿಲ್ಲ. ನಮಗೇನೇನು ಬೇಕೋ ಎಲ್ಲನೂ ಇಟ್ಕೊಳ್ಬೋದು. ಚಿಕ್ಕ ಮಕ್ಕಳಿದ್ರೆ ಅವ್ರ ಚಿಕ್ಕ ಚಿಕ್ಕ ಬಟ್ಟೆಗಳನ್ನೆಲ್ಲ ಇದಕ್ಕೆ ಹಾಕಿಡ್ಬೋದು. ಅದಕ್ಕೆಲ್ಲ ಕರೆಕ್ಟಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಇದು. ಇನ್ನು ನಮ್ಮ ನಾದಿನಿದೇನಿಲ್ಲ, ಆಫೀಸ್ಗೆ ಹಾಕ್ಕೊಂಡು ಹೋಗೋ ಬಟ್ಟೆಗಳಿರ್ತಾವಲ್ಲ ಅದು, ಮತ್ತು ಜಿಮ್ಗೆ ಹಾಕ್ಕೊಂಡು ಹೋಗೋ ಬಟ್ಟೆಗಳು,
ಮತ್ತು ಅವಳದು ಸ್ವಲ್ಪ ಬುಕ್ಸ್ಗಳೆಲ್ಲ ಇದ್ದಾವೆ. ಮೊದಲು ಟೇಬಲ್ ಮೇಲೆ ಇಟ್ಕೊಂಡಿದ್ಲು, ಈಗ ಟೇಬಲ್ ಇಲ್ಲ ಅಂತ ಇದರಲ್ಲೇ ರ್ಯಾಕಲ್ಲೇ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಇದರಲ್ಲೇ ತರಿಸ್ಕೊಂಡಿದ್ದಾಳೆ. ಸೊ ಎಲ್ಲ ಒಂದರಲ್ಲೇ ಇರುತ್ತೆ ಅಂತ. ನಾನಂತೂ ಇದು ಬಂದಾಗ ಯಾವುದಕ್ಕೂ ಇಲ್ಲ, ಬೆಳಗ್ಗೆ ಹೋದರೆ ನಾನು ಬರೋದೇ 4 o'clock ಹೋಗ್ಬಿಡುತ್ತೆ. ಎಲ್ಲ ಆರ್ಡರ್ಸೂ ಮಧ್ಯಾಹ್ನನೇ ಬರ್ತವೆ. ಇನ್ನು ನನ್ನ ಮೈದ್ನನೂ ಕೂಡ ಅವತ್ತು ಮನೇಲೇ ಇದ್ದರು. ಮೇ ಬಿ ಸ್ಯಾಟರ್ಡೇ ಅನಿಸುತ್ತೆ. ಸೊ ಸ್ಯಾಟರ್ಡೇಸ್ ಅವ್ರಿಗೆ ರಜೆ ಇರುತ್ತಲ್ವ, ಸೆಕೆಂಡ್ ಸ್ಯಾಟರ್ಡೇಸ್ ಎಲ್ಲ ರಜೆ ಇರುತ್ತೆ ನನ್ನ ಮೈದನಿಗೆ, ನನಗೆ ಸ್ಕೂಲ್ ಇರುತ್ತೆ. ಸೊ ಅದಕ್ಕೋಸ್ಕರ ಅವರು ಇದ್ದರು ಅಂತ ಇವಾಗ ಅವರೇ ಎಲ್ಲರನ್ನೂ ಜೋಡಿಸ್ತಾ ಇದ್ದಾರೆ. ನೋಡಿ ಈ ಥರ ಎಲ್ಲದಕ್ಕೂ ಒಂದೊಂದೇ ಹಾಕಿ ಜೋಡಿಸ್ಕೊಳ್ಬೇಕು. ಎಲ್ಲ ಪೀಸ್ ಕೊಟ್ಬಿಟ್ಟಿರ್ತಾರೆ ಒಂದೊಂದು, ಎಲ್ಲನೂ ಸಹ ಈ ಥರ ಹಾಕ್ಕೊಂಡು ಜೋಡಿಸ್ಕೊಳ್ಬೇಕು. ಈ ಥರನೇ ಒಂದ್ರ ಮೇಲೊಂದು ಇಟ್ಕೊಂಡು ಹೋಗ್ತಾ ಇರಬೇಕು. ಇನ್ನು ನೋಡಿ ಈ ಥರ ಒಂದು ಬಾಕ್ಸ್ ಪೂರ್ತಿ ಕಂಪ್ಲೀಟ್ ಆಯಿತು. ಈ ಕಡೆ ಮುಂದೆ ಕ್ಲೋಸ್ ಮಾಡೋಕ್ಕೆ ಮತ್ತು ಮೇಲೆ ಹಾಗೆ ಬೇಕಂದರೆ ಅದನ್ನು ತಳ್ಳಿ ಇಟ್ಬಿಡ್ಬೋದು. ಈ ಥರ ತಳ್ಳಿಟ್ರೆ ಅದು ಹಾಗೆ ಇರುತ್ತೆ. ಮತ್ತು ನಾವು ಅದನ್ನು ಕ್ಲೋಸ್ ಕೂಡ ಮಾಡ್ಕೊಳ್ಬೋದು. ಇವಾಗ ಅದ್ರ ಮೇಲೆ ಇನ್ನೊಂದು ಕೂಡ ಅರೇಂಜ್ ಮಾಡಿಕೊಂಡ್ರು. ಇನ್ನು ಇದನ್ನೆಲ್ಲನೂ ಕೂಡ ಆನ್ಲೈನಲ್ಲೇ ಆರ್ಡರ್ ಮಾಡಿದ್ದು, ಎಲ್ಲ ಲೇಟಾಗಿ ಬರುತ್ತೆ ಅಂತ ತೋರಿಸಿತ್ತು, ಆದ್ರೂ ಕೂಡ ಬೇಗನೆ ಬಂದಿದ್ದು ಎಲ್ಲ ಆರ್ಡರ್ಸ್ಗಳು. ಇನ್ನು ಕಿಚನ್ಗೊಂದು ಆರ್ಡರ್ ಮಾಡಿದ್ಲು, ಇನ್ನು ಅದೂ ಕೂಡ ಒಂದು ಬ್ಯಾಲೆನ್ಸ್ ಇದೆ. ಇನ್ನು ಈ ಥರನೇ ಎಲ್ಲ ರ್ಯಾಕ್ಸ್ನೂ ಕೂಡ ಜೋಡಿಸ್ಕೊಳ್ಬೇಕು, ಅಷ್ಟೇ ಈ ರ್ಯಾಕು. ಸೊ ಇನ್ನೂ ತುಂಬ ವೀಡಿಯೋಸ್ ಇದ್ದಾವೆ, ಟೈಮ್ ಸಿಕ್ಕಿದಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.